ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ ಒಂದು ವಾರದಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಸುದ್ದಿಯಲ್ಲಿದೆ ಈ ಒಂದು ವಿಧಾನಸಭಾ ಕ್ಷೇತ್ರ. ಬಿಜೆಪಿ ನಾಯಕರ ನಡುವಿನ ಕಿತ್ತಾಟ ಜೊತೆಗೆ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಸು, ಪ್ರಸ್ತುತ ಕಾಂಗ್ರೆಸ್ ಶಾಸಕರು ಅಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ವಿವಾದ. ಹೀಗಾಗಿ ಈ ಒಂದು ಕ್ಷೇತ್ರ ಇಡೀ ರಾಜ್ಯಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇದೆ. ಅದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಸೊ ಚಿಕ್ಕಬಳ್ಳಾಪುರ ಚದುರಂಗ 2028ರ ಅಖಾಡಕ್ಕೆ ಈಗಲೇ ಶುರುವಾಗಿದೆಯಾ ಕದನ ಅನ್ನೋ ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಒಬ್ಬರು MP, ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ MP, ಈ ಹಿಂದೆ ಶಾಸಕರಾಗಿದ್ದಂಥವರು, ಸಚಿವರು ಕೂಡ ಆಗಿದ್ದರು, ಡಾಕ್ಟರ್ ಕೆ ಸುಧಾಕರ್. ಮತ್ತೊಬ್ಬರು ಯಲಹಂಕದ ವಿಧಾನಸಭಾ ಕ್ಷೇತ್ರದ BJPಯ ಶಾಸಕರು, 2008ರಿಂದ ಈವರೆಗೂ ಕೂಡ ಸತತವಾಗಿ ವಿನ್ ಆಗ್ತಾ ಬರ್ತಾ ಇದ್ದಾರೆ, SR ವಿಶ್ವನಾಥ್. ಇಬ್ಬರು BJPಯ ಹಿರಿಯ ನಾಯಕರು, ಇಬ್ಬರು ಅಕ್ಕಪಕ್ಕದ ಕ್ಷೇತ್ರದವರು ವಿಧಾನಸಭಾ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದ್ರೆ. ಅದೇ ರೀತಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಆದರೆ ಈ ಇಬ್ಬರು ನಾಯಕರ ನಡುವೆ ಕಳೆದ 2 ವರ್ಷಗಳಿಂದ ಸಿಕ್ಕಾಪಟ್ಟೆ ಸಂಘರ್ಷ, ಕದನ ಆಗ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಚಿಕ್ಕಬಳ್ಳಾಪುರದಿಂದ BJP ಟಿಕೆಟ್ಗೆ ಅನ್ನೋ ಒಂದು ವಿಚಾರವಾಗಿ ನಡೆದಂತಹ ಒಂದು ಸಮರ ಇವತ್ತು ಇಬ್ಬರ ನಡುವಿನ ವೈಯಕ್ತಿಕ ದ್ವೇಷವಾಗಿ ಪರಿಣಮಿಸಿದೆ. ಅಲೋಕ್ ವಿಶ್ವನಾಥ್ ಟಿಕೆಟ್ ಬೇಕು, ತನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಹೋರಾಟವನ್ನು ಮಾಡಿದಂಥವ್ರು ವಿಶ್ವನಾಥ್. ಬಟ್ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಸಿಗಲಿಲ್ಲ 2024ರ ಲೋಕಸಭಾ ಚುನಾವಣೆಗೆ. ಬಟ್ 2023ರ ವಿಧಾನಸಭಾ ಚುನಾವಣೆ ಸೋತಂತಹ ಸುಧಾಕರ್ಗೆ ಮತ್ತೆ BJP ಟಿಕೆಟ್ ಕೊಡ್ತು, ಲೋಕಸಭೆಗೆ ಗೆದ್ದರೂ ಕೂಡ. ಆದರೆ ಈ ಒಂದು ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾರಣ ವಿಶ್ವನಾಥ್ ಅವರ ಕ್ಷೇತ್ರ, ವಿಶ್ವನಾಥ್ ನಾನು ಅನ್ನೋದು ವಿಶ್ವನಾಥ್ ಅವರ ವಾದ. ಯಾಕಂದರೆ 80,000ಕ್ಕೂ ಹೆಚ್ಚಿನ ಲೀಡ್ 2024ರಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದಲೇ ಬಂದಿತ್ತು ಸುಧಾಕರ್ಗೆ. ಆದರೆ ಇವತ್ತೇನಾಗ್ತಾ ಇದೆ ಪರಿಸ್ಥಿತಿ ಅಂದರೆ, ನಾನು ಬೇಕಾದರೆ ಯಲಹಂಕದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಸುಧಾಕರ್ ಸವಾಲಾಗ್ತಾ ಇದ್ದಾರೆ ವಿಶ್ವನಾಥ್ಗೆ. ವಿಶ್ವನಾಥ್ ಅದೇ ರೀತಿಯಾಗಿ ಪ್ರತಿ ಸವಾಲನ್ನು ಆಗ್ತಾ ಇದ್ದಾರೆ. ನಾನು ಬೇಕಾದರೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ತೀನಿ, ನನ್ನ ತಾಯಿ ಊರು ಚಿಕ್ಕಬಳ್ಳಾಪುರ, ಅಲ್ಲಿಂದ ಬೇಕಾದ್ರೆ ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಕೊಟ್ಟರೆ ಅನ್ನೋ ರೀತಿಯಾಗಿ ವಿಶ್ವನಾಥ್ ವರ್ಸಸ್ ಸುಧಾಕರ್ ಫೈಟ್ ಜೋರಾಗ್ತಾ ಇದೆ. ಈ ನಡುವೆ BJPಯ ಮಾಜಿ ಜಿಲ್ಲಾಧ್ಯಕ್ಷ, ಸ್ವಲ್ಪ ಅವಧಿಗೆ ಮಾತ್ರ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ಸಂದೀಪ್ ರೆಡ್ಡಿ, BJPಯ ಯುವ ನಾಯಕ. ಅವರ ಹೆಸರನ್ನು ಕೂಡ ವಿಶ್ವನಾಥ್ ಮುನ್ನೆಲೆಗೆ ತಂದು ಅವ್ರಿಗೆ ಟಿಕೆಟ್ ಕೊಡಲಿ, ನಾನು ಗೆಲ್ಸ್ಕೊಂಡು ಬರ್ತೀನಿ, ಅರ್ಧ ದಿನ ಯಲಹಂಕದಲ್ಲಿ ಅರ್ಧ ದಿನ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಪೇನ್ ಮಾಡಿ ಗೆಲ್ಲಿಸುವಂಥ ಜವಾಬ್ದಾರಿ ನಂದು ಸಂದೀಪ್ ರೆಡ್ಡಿ ಅವರನ್ನು ಅನ್ನೋ ರೀತಿಯಾಗಿ ಸವಾಲನ್ನು ಹಾಕಿದ್ದಾರೆ ವಿಶ್ವನಾಥ್. ಸೊ ಈ ಸುಧಾಕರ್ ವರ್ಸಸ್ ವಿಶ್ವನಾಥ್ ಏನಿದು ಕದನ, ಯಾಕೆ ಇವರ ನಡುವೆ ಈ ರೀತಿಯಾಗಿ ವೈಯಕ್ತಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದೆ, ಚಿಕ್ಕಬಳ್ಳಾಪುರ ಚದುರಂಗದಲ್ಲಿ ಏನಾಗ್ತಾ ಇದೆ ಅನ್ನೋ ಸಂಪೂರ್ಣ ಡೀಟೇಲ್ಸನ್ನು ಇವತ್ತಿನ ಪೊಲಿಟಿಕಲ್ ಕಾರ್ನಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಒಂದು ಸುಧಾಕರ್ ವರ್ಸಸ್ ವಿಶ್ವನಾಥ್, ಯಾಕೆ ಇವರಿಬ್ಬರ ನಡುವೆ ಫೈಟ್ ಶುರುವಾಯಿತು ಅನ್ನೋದನ್ನು ಡೀಟೇಲ್ ನೋಡ್ತಾ ಹೋದರೆ, ಕಳೆದ 2 ವರ್ಷಗಳಿಂದ ಇವ್ರ ನಡುವೆ ಒಂದು ಫೈಟ್ ನಡೀತಾ ಇದೆ, SR ವಿಶ್ವನಾಥ್ ವರ್ಸಸ್ ಸುಧಾಕರ್. ಆದರೆ ಈ ಒಂದು 2 ತಿಂಗಳಿಂದ ಇವರ ನಡುವಿನ ಫೈಟ್ ತುಂಬ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿಬಿಟ್ಟಿದೆ. ನಾನಾ ನೀನಾ ಎಂಬಂತೆ ಕಿತ್ತಾಡ್ತಾ ಇದ್ದಾರೆ ಈ ಇಬ್ಬರು ನಾಯಕರು. ಇಬ್ಬರು ಕೂಡ BJPಯ ನಾಯಕರು, ಬಟ್ ಕಿತ್ತಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ನಲ್ಲೂ ಗಲಾಟೆ, ಫ್ಲೆಕ್ಸ್ ವಿಚಾರದಲ್ಲೂ ಗಲಾಟೆ ಆಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವರಿಬ್ಬರ ನಡುವೆ ಗಲಾಟೆ ಆಗ್ತಾ ಇದೆ. ಯಲಹಂಕದಲ್ಲಿ ಸುಧಾಕರ್ ಪ್ರೆಸ್ ಮೀಟ್ ಮಾಡಿ ವಿವಾದವನ್ನು ಸೃಷ್ಟಿ ಮಾಡಿದ್ರು. ಯಲಹಂಕಕ್ಕೆ ಬಂದು ಅಲ್ಲಿ ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡಿ ವಿಶ್ವನಾಥ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದು ಸುಧಾಕರ್. ಇದಾದ ಮೇಲೆ ಸುಧಾಕರ್ ವಿರುದ್ಧ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ವಿಶ್ವನಾಥ್ ಅಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನನ್ನ ಕರೆದೇ ಇಲ್ಲ, ಕ್ಯಾರೇ ಅಂದಿಲ್ಲ ಲೋಕಲ್ MLA. ಬಂದು ಇಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಒಂದು ರೀತಿ ಫೋನ್ ಮಾಡಿಕೊಂಡು ಅವ್ರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಿದ್ದಾರೆ, ಇದು ಸರಿಯಲ್ಲ ಅನ್ನೋದು ವಿಶ್ವನಾಥ್ ಅವರ ವಾದ. ಒಬ್ಬರ ಮೇಲೊಬ್ಬರು ವಾಕ್ಸಮರ, ಏಟಿಗೆ ಎದುರೇಟು, ಇದೆಲ್ಲವೂ ಕೂಡ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಜೊತೆಗೆ ಲೋಕಸಭಾ ವ್ಯಾಪ್ತಿ ಅಂತಲೂ ಕರಿಬೋದು ನಾವು. ಸುಧಾಕರ್ ವರ್ಸಸ್ ವಿಶ್ವನಾಥ್, ಇದು ಈ ಮಟ್ಟಕ್ಕೆ ಹೋಗೋಕ್ಕೆ ಕಾರಣ ಇತ್ತೀಚೆಗೆ ನಡೆದಂಥ ಕೆಂಪೇಗೌಡ ಜಯಂತಿ ಆಚರಣೆ. ಸುಧಾಕರ್ ಅವರು ಯಲಹಂಕಕ್ಕೆ ಬರ್ತಾರೆ, ಅಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅಲ್ಲಿನ ಸ್ಥಳೀಯ MLA ಶಾಸಕರು ವಿಶ್ವನಾಥ್ಗೆ
ಮಾಹಿತಿಯನ್ನೇ ಕೊಡಲ್ಲ, ಅವ್ರನ್ನ ಕರೆಯೋದು ಇಲ್ಲ. ಇವ್ರು MP ಆಗಿರ್ಬೋದು, ಆದರೆ ಲೋಕಲ್ MLA ಗೊತ್ತಿಲ್ದಿರನೆ ಆ ಒಂದು ಕ್ಷೇತ್ರದಲ್ಲಿ ಅದೇ ಪಕ್ಷದ MP, ಅದೇ ಪಕ್ಷದ ನಾಯಕರು ಬಂದು ಜಯಂತಿಯನ್ನು ಮಾಡ್ತಾರೆ, ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾರೆ ಅಂದರೆ ಲೋಕಲ್ BJPಯ MLA ಅವರ ಪರಿಸ್ಥಿತಿ ಏನಾಗಬೇಡ. ಹೀಗಾಗಿನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿಶ್ವನಾಥ್ ಸವಾಲನ್ನು ಹಾಕಿದ್ರು ಅಲ್ಲೇನೆ, ಅವ್ರು ಇಲ್ಲಿಗೆ ಬಂದು ರಾಜಕೀಯ ಮಾಡ್ತಾರಲ್ಲ, ನಾನು ಅಲ್ಲಿಗೋಗಿ ರಾಜಕೀಯ ಮಾಡ್ತೀನಿ, ನಾನು ಬೇಕಾದ್ರೆ ಸ್ಪರ್ಧೆ ಮಾಡ್ತೀನಿ ಅಲ್ಲಿಂದ, ಚಿಕ್ಕಬಳ್ಳಾಪುರದಿಂದ, ನಮ್ಮ ತಾಯಿ ಊರದು, ತಾಕತ್ತಿದ್ರೆ ಎದುರಿಸಲಿ ಅನ್ನೋ ರೀತಿಯಾಗಿ ವಿಶ್ವನಾಥ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ನಡುವೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೊರಹಾಕ್ತಾ ಇದ್ದಾರೆ ಅವರು. ಸುಧಾಕರ್ಗೆ ಹೆಂಗೂ ಲೋಕಸಭೆಯ MP ಆಗಿದ್ದಾರೆ, 2028ಕ್ಕೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸಂದೀಪ್ ರೆಡ್ಡಿಗೆ ಅವಕಾಶ ಕೊಡಲಿ, ಹೈಕಮಾಂಡ್ ಸಂದೀಪ್ ರೆಡ್ಡಿಗೆ ಅವಕಾಶ ಕೊಟ್ಟರೆ ನಾನು ಸಪೋರ್ಟ್ ಮಾಡ್ತೀನಿ, ಅವರನ್ನು ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ನಂದು ಅಂತ ವಿಶ್ವನಾಥ್ ಹೇಳ್ತಾ ಇದ್ದಾರೆ. ಸೊ ವಿಶ್ವನಾಥ್ ಈ ವಿಚಾರವಾಗಿ, ಈ ಕಾಂಟ್ರವರ್ಸಿ ವಿಚಾರವಾಗಿ ಸುಧಾಕರ್ ಆಗಿರ್ಬೋದು ಅಥವಾ ತಮ್ಮ ನಡುವಿನ ಈ ಒಂದು ವಾಕ್ಸಮರ ಹಾಗೂ ಸಂದೀಪ್ ರೆಡ್ಡಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸುವಂಥ ಜವಾಬ್ದಾರಿ, ಗೆಲ್ಸ್ಕೊಂಡು ಬರುವಂಥ ಜವಾಬ್ದಾರಿ ನಂದು ಅನ್ನೋ ಒಂದು ಮಾಹಿತಿಯನ್ನು, ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ವಿಶ್ವನಾಥ್. ಆ ಒಂದು ಹೇಳಿಕೆ ನೋಡೋಣ ಏನು ಹೇಳಿದ್ದಾರೆ ಅಂತ. ಹೇಳಿಲ್ಲ, ಬಂದು ನಿಂತ್ಕೊ ಅಂತ ಹೇಳಿದ್ದು. ಇಲ್ಲಾಂದ್ರೆ ಬಂದು ನೀವು ಯಾಕೆ ರಾಜಕೀಯ ಮಾಡ್ತೀರಾ ಇಲ್ಲಿ? ನೀವು ಲೋಕಸಭಾ ಸದಸ್ಯರಾಗಬೇಕು, ನಿಮ್ಗೆ ಓಟ್ ಹಾಕಿದ್ದೀವಿ, ಮುಂದಕ್ಕೂ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ. ನೀವು ಬಂದು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಓಪನ್ ಸೀಕ್ರೆಟ್ ಅಲ್ಲ ಇದ್ರದ್ದು, ಒಂಥರ ಪಕ್ಷದ್ರೋಹದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತು ಮೊನ್ನೆ ವಿಧಾನ ಪರಿಷತ್ ಸಭೆ ಇದರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ, ಅದಕ್ಕಿಂತ ಗೌರವಾದಲ್ಲ, ನೀವು ನೇರವಾಗಿ ಮಾಡ್ತಾ ಇದ್ದೀರಲ್ಲ ಅತ್ಲ ಕಡೆಗೆ. ಚಿಕ್ಕಬಳ್ಳಾಪುರ ನಮ್ಮ ಅಮ್ಮವ್ರವರು, ನಮ್ಮ ತಾಯಿಯವ್ರ ತವರೂರು, ಅದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಏನೋ ಹೇಳ್ತು ಅಂದರೆ ಚಿಕ್ಕಬಳ್ಳಾಪುರ ನಿಂತ್ಕೊತೀನಿ ನಾನು. ಯಲಹಂಕ ಯಾರು ನಿಂತ್ಕೊಂಡ್ರು ಗೆದ್ಕೊತಾರೆ ಅತ್ಲ ಕಡೆಗೆ. BJPಯಿಂದ ಇವ್ರು ಬೇರೆಯವ್ರು ಟಿಕೆಟ್ ಕೊಡಲಿ, ಚಿಕ್ಕಬಳ್ಳಾಪುರ ನಾನು ಕೊಡ್ತಾರೆ, ಹೋಗಿ ನಿಂತ್ಕೊತೀನಿ. ಒಂದು ಸ್ಥಾನ ಜಾಸ್ತಿ ಮಾಡೋದಕ್ಕೆ ಸೋಲು ಗೆಲುವು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ಅಂತಾರೆ ಅಂತ ಹೇಳಿಲ್ಲ. ಬಂದು ಸಂದೀಪ್ ರೆಡ್ಡಿ ಅಂತ ಯುವಕರು ರಾಜಕಾರಣಕ್ಕೆ ಬರಬೇಕು. ರಾಜಕಾರಣಕ್ಕೆ ಬರಬೇಕು ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಿಂದ ಅಂತವ್ರು ಬಂದ್ರೆ ಹೈಕಮಾಂಡ್ ಏನಾದ್ರು ಅವ್ರಿಗೆ ಸೀಟ್ ಕೊಡಬೇಕು ಅಂತಕ್ಕಂಥದ್ದು ನಂದು ಕೂಡ ಆಗ್ರಹ ಐತೆ. ನಾನು ಕೂಡ ನಮ್ಮ ಹೈಕಮಾಂಡ್ ಜೊತೆಲಿ ಮಾತಾಡ್ತೀನಿ. ತೀರ್ಮಾನ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಕೊಟ್ರೆ ಬಿಟ್ರೆ ಅರ್ಧ ಯಲಹಂಕದಲ್ಲಿ ಓಡಾಡ್ತೀನಿ, ಅರ್ಧ ನಾನು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತೀನಿ. ಸಂದೀಪ್ ರೆಡ್ಡಿ ಅಂತ ಯುವಕರು ರಾಜಕಾರಣಕ್ಕೆ ಬರಬೇಕು. ರಾಜಕಾರಣಕ್ಕೆ ಬರಬೇಕು ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಿಂದ ಅಂತವ್ರು ಬಂದ್ರೆ ಹೈಕಮಾಂಡ್ ಏನಾದ್ರು ಅವ್ರಿಗೆ ಸೀಟ್ ಕೊಡಬೇಕು ಅಂತಕ್ಕಂಥದ್ದು ನಂದು ಕೂಡ ಆಗ್ರಹ ಐತೆ. ನಾನು ಕೂಡ ನಮ್ಮ ಹೈಕಮಾಂಡ್ ಜೊತೆಲಿ ಮಾತಾಡ್ತೀನಿ. ತೀರ್ಮಾನ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಕೊಟ್ರೆ ಬಿಟ್ರೆ ಅರ್ಧ ಯಲಹಂಕದಲ್ಲಿ ಓಡಾಡ್ತೀನಿ, ಅರ್ಧ ನಾನು ಚಿಕ್ಕಬಳ್ಳಾಪುರದಲ್ಲಿ